ಗೀ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಉದ್ರಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿನ ರೆಸಿಪಿ ಗೀ ರೈಸ್. ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಮೊದಲಿಗೆ 1 ಕಪ್ ತೆಂಗಿನ ತುರಿ ಹಾಗೂ 1 ಟೀ ಸ್ಪೂನ್ ಗಸಗಸೆ ಎರಡು ಸೇರಿಸಿ ನುಣ್ಣಗೆ ರುಬ್ಬಬೇಕು. ಇಲ್ಲಿ 2 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿದ್ದೇನೆ. ಬಾಸುಮತಿ ರೈಸ್ ತಗೊಂಡಿದ್ದೇನೆ, ನೀವು ಯಾವುದೇ ತಗೊಳ್ಬೋದು. ಜೀರಾ ರೈಸ್ ಆದರೂ ಪರವಾಗಿಲ್ಲ. ಈಗ ಇಲ್ಲಿ ಹೋಲ್ ಗರಂ ಮಸಾಲೆ ತಗೊಂಡಿದ್ದೇನೆ. ಸೋಂಪು, ಚಕ್ಕೆ, ಲವಂಗ, ಸ್ಟಾರ್ ಹೂ, ಯಾಲಕ್ಕಿ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಕುಟ್ಟಿ ಇಟ್ಟುಕೊಳ್ಳಿ. ಹಾಗೆ ಇಲ್ಲಿ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಜಾಸ್ತಿ ತುಪ್ಪ, ಹಾಗೆ ಒಗ್ಗರಣೆಗೆ ಗರಂ ಮಸಾಲೆ ನೆನೆ ಹಾಕಿದ್ದನ್ನು ಒಗ್ಗರಿಸಿಕೊಳ್ಬೇಕು. ಹಾಗೆ ಉದ್ದ ಕಟ್ ಮಾಡಿದ್ದ 1 ಈರುಳ್ಳಿ ಸೇರಿಸ್ಕೊಳ್ಳಿ. ಹಾಗೆ 4 ಹಸಿಮೆಣಸಿನಕಾಯಿ. ಇದರಲ್ಲಿ ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಹಾಗೆ ಇದನ್ನು ಸಣ್ಣ ಉರಿಯಲ್ಲಿ, ತುಂಬ ಗೋಲ್ಡನ್ ಫ್ರೈ ಬೇಡ, ಸ್ವಲ್ಪ ಕಡಿಮೆ ಫ್ರೈ ಮಾಡಿಕೊಳ್ಳಿ. ಈಗ ಇದರಲ್ಲಿ ಗೋಡಂಬಿ ಸೇರಿಸ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಜಜ್ಜಿಟ್ಟ ಬೆಳ್ಳುಳ್ಳಿ, ಶುಂಠಿ ಇದನ್ನು ಕೂಡ ಬೆರೆಸ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಗೀ ರೈಸಿಗೆ ನಾನು ತೆಂಗಿನ ತುರಿ ಪೇಸ್ಟ್ ಮಾಡಿ ಹಾಕಿದ್ದೇನೆ. ನೀವು ಬೇಕಾದರೆ ತೆಂಗಿನ ಹಾಲು ತೆಗೆದುಕೊಂಡು ಹಾಕ್ಬೋದು. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದು, ಈ ಥರ ಪೇಸ್ಟ್ ಹಾಕಿ ಮಾಡಿದ್ದು. ಹಾಗೆ ಇದರಲ್ಲಿ ಸ್ವಲ್ಪ ಪುದೀನ, ಕಟ್ ಮಾಡಿದ ಪುದೀನ, ಕೊತ್ತಂಬರಿ ಸೊಪ್ಪು ಇವೆರಡನ್ನು ಸೇರಿಸ್ಕೊಳ್ಳಿ. 1 ಸೆಕೆಂಡ್ ಫ್ರೈ ಮಾಡಿಕೊಂಡು ಇದರಲ್ಲೀಗ ಕೋಕೋನಟ್ ಪೇಸ್ಟ್ ಸೇರಿಸ್ಕೊಳ್ಬೇಕು. ಹಾಗೆ ಸರಿಯಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ, 1-2 ನಿಮಿಷ ಅಷ್ಟೇ. ಹಾಗೆ ಇಲ್ಲಿ 30 ನಿಮಿಷ ನೆನೆ ಹಾಕಿದ ಬಾಸುಮತಿ ಅಕ್ಕಿ, ನೀರು ಚೆನ್ನಾಗಿ ಬಸಿದು ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ 1-2 ನಿಮಿಷ ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡಿಕೊಳ್ಳಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳಿ, ರುಚಿಗೆ ತಕ್ಕ ಹಾಗೆ, ತುಂಬ ಏನು ಬೇಡ. ಯಾಕಂದರೆ ಇದ್ರ ಜೊತೆಲಿ ನಾವೇನಾದರೂ ಸೈಡ್ ಡಿಶ್ ಮಾಡಿರ್ತೀವಿ. ಇಲ್ಲಿ ನಾನು ಚಿಕನ್ ಚಾಪ್ ಮಾಡಿದ್ದೇನೆ, ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಇದಕ್ಕೆ 2 ಲೋಟ ಅಕ್ಕಿಗೆ 4 ಲೋಟ ಬಿಸಿ ನೀರು. ಒಂದು ವೇಳೆ ನೀವು ಕೋಕೋನಟ್ ಪೇಸ್ಟ್ ಹಾಕದಿದ್ದರೆ ಕೋಕೋನಟ್ ಮಿಲ್ಕ್ ಹಾಕ್ಬಹುದು. ಆಗ 2 ನೀರು 2 ಕೋಕೋನಟ್ ಮಿಲ್ಕ್ ಸರಿಯಾಗಿ ಸಮ ಪ್ರಮಾಣದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡು, ತುಂಬ ಬಿಸಿ ಅಲ್ಲ, ಹದ ಬಿಸಿ ಮಾಡಿಕೊಂಡು ಆ ನೀರನ್ನು ಇದಕ್ಕೆ ಹಾಕಬೇಕು. ಹಾಗೆ ಇದೇ ಥರ ಕುದಿ ಬಂದು 1 ಕುದಿ ಬಂದ ನಂತರ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ 10 ನಿಮಿಷ ಬೇಯಿಸಬೇಕು. ಹಾಗೆ ಇಲ್ಲಿ ಪುನಃ ಮುಚ್ಚಳ ತೆಗೆದು ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಅಂದರೆ 90% ಬೆಂದರೆ ಸಾಕು. ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ 10 ನಿಮಿಷ ಬಿಟ್ಟು ಆಮೇಲೆ ಸರ್ವ್ ಮಾಡಿಕೊಳ್ಳಿ. ನಾನಿಲ್ಲಿ ಚಿಕನ್ ಚಾಪ್ಸ್ ಮಾಡಿದ್ದೇನೆ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.